ಎಲ್ರಿಗೂ ಮತ್ತೊಮ್ಮೆ NCU ಚಾನಲ್ನ ಟೆಕ್ ಸೀರೀಸ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದಿವಸ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಎಷ್ಟೋ ಜನ PF ಅಪ್ಲೈ ಮಾಡಬೇಕು ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ಹತ್ರ ಇರೋ ಸೈಬರ್ ಹತ್ರ ಅಥವಾ ಸೇವಾ ಸಿಂಧು ಹತ್ರ ಹೋಗಿ ಅಪ್ಲೈ ಮಾಡ್ತಿದ್ದೀರಾ. ಅದಕ್ಕೋಸ್ಕರನೇ ನೀವು ಪ್ರತಿ ಸಲ 200 ರೂಪಾಯಿ, ಸೊ ಒಬ್ಬೊಬ್ಬರು 300 ರೂಪಾಯಿ ಕೂಡ ಖರ್ಚು ಮಾಡ್ಕೊಂತಿರ್ತೀರಾ. ಸೊ ಅದು ಯಾವುದೇ ಖರ್ಚು ಇಲ್ದಂಗೆ ನಿಮ್ಮ ಮನೆಯಲ್ಲೇ ನೀವೇ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಇದೆ ಅದರಲ್ಲೂ ಸಹ ನೀವೇ ಆನ್ಲೈನಲ್ಲಿ ಕೊಟ್ಟು ನಿಮ್ಮ PF ಅಡ್ವಾನ್ಸ್ನ ಅಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳ್ಕೊಡೋಕ್ಕಂತಾನೆ ಈ ವಿಡಿಯೋ ಮಾಡಿರೋದು. ಸೊ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್, ಮಾಹಿತಿ ಇರೋ ವಿಡಿಯೋಸ್ ನಿಮಗೆ ಬೇಕು ಅಂದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ತಡೆ ಇನ್ನೇನಿಲ್ಲ, ಮೇನ್ ಪಾರ್ಟ್ ಆಫ್ ವಿಡಿಯೋಗೆ ಹೋಗ್ಬಿಡೋಣ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಗೂಗಲ್ ಓಪನ್ ಮಾಡಿ, ಫೋನಲ್ಲಿ ಆಗಿದ್ರೆ ಅಥವಾ ಲ್ಯಾಪ್ಟಾಪ್ ಆಗಿದ್ರೆ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ಗೆ ಬರ್ರಿ, ಮತ್ತೆ ಓಪನ್ ಮಾಡ್ತೀನಿ. ಸರ್ಚ್ ಬಾರ್ಗೆ ಬನ್ನಿ. ಸರ್ಚ್ ಬಾರ್ಗೆ ಬಂದ ತಕ್ಷಣ ಇಲ್ಲಿ ನಾನು ಆಗಲೇ ಒಂದು ಅಪ್ಲೈ ಮಾಡಿದ್ದೆ, ಸೊ ಅದಕ್ಕೆ ತೋರಿಸ್ತಿದೆ. EPF ಲಾಗಿನ್ ಅಂತ ಇಲ್ಲಿ ಕಾಣಿಸ್ತಿದೆ. ಸ್ವಲ್ಪ ಇವತ್ತು ಗಾಳಿ ಜಾಸ್ತಿ ಇರೋದ್ರಿಂದ ನಿಮಗೆ ವಾಯ್ಸಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಳಿ ಇವತ್ತು ವಿಪರೀತ ಇದೆ. EPF ಲಾಗಿನ್ ಅಂತ ಕಾಣಿಸ್ತಿದೆ ಅನ್ಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇದೊಂದು ಬರುತ್ತೆ. ಸೊ ನಾನು ಯಾವುದೇ ಶಾರ್ಟ್ಕಟ್ಸ್ ಇದೆಲ್ಲ ಒಬ್ಬೊಬ್ರಿಗೆ ಸಿಗುತ್ತೆ, ಒಬ್ಬೊಬ್ರಿಗೆ ಕಾಣಿಸೋದಿಲ್ಲ. ಸೊ ಇದಾದ್ರೂ ಎಲ್ಲರಿಗೂ ಬರುತ್ತೆ. ಎಂಪ್ಲಾಯೀಸ್ ಇದು EPF ಅದು ಮೇನ್ ವೆಬ್ಸೈಟ್ ಲಿಂಕ್ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ನಿಮಗೆ ಹೋಮ್ ಪೇಜು. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಆನ್ಲೈನ್ ಕ್ಲೈಮ್ಸ್, ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮ್ಗೆ ಓಪನ್ ಆಗುತ್ತೆ. ಸೊ ಇಷ್ಟು ದಿನ ಇದು ಓಪನ್ ಇರಲಿಲ್ಲ, ಅವರು ಇಂಪ್ರೂವ್ಮೆಂಟ್ಗೋಸ್ಕರ ಕ್ಲೋಸ್ ಮಾಡಿದ್ರು. ಓಕೆ, ಈಗ ನಿಮಗೆ ಯಾವತ್ತಾದರೂ ಅಪ್ಲೈ ಮಾಡಿದರೆ ಅಥವಾ ನೀವು EPF ಅಲ್ಲಿ ಲಾಗಿನ್ ಆಗೋಕ್ಕೆ UAN ನಂಬರ್ ಅಂತ ಇರುತ್ತೆ. ಸೊ ಅದನ್ನು ಇಲ್ಲಿ ಎಂಟ್ರ್ ಮಾಡ್ಬೋದು. ಹೇಳಿ, UAN ನಂಬರ್ ಎಂಟ್ರ್ ಮಾಡಿ. ಆಮೇಲೆ ಅದ್ರಲ್ಲಿ ಪಾಸ್ವರ್ಡ್ ಕೂಡ ನಿಮ್ಗೆ ಗೊತ್ತಿರುತ್ತೆ. ಪಾಸ್ವರ್ಡ್ ಎರಡು ಎಂಟ್ರಿ ಮಾಡಿದ ತಕ್ಷಣ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನಾನು ಎಂಟ್ರಿ ಮಾಡಿ ನಿಮ್ಗೆ ಮತ್ತೆ ತೋರಿಸ್ತೇನೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಹೋಮ್ ಪೇಜ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ನಿಮ್ಮ UAN ನಂಬರು, ನಿಮ್ಮ ನೇಮು, ಬರ್ತ್ ಡೇಟ್, ಆಮೇಲೆ ನಿಮ್ಮ ಜೆಂಡರ್ ಇರುತ್ತೆ. ಇಲ್ಲಿ ಆನ್ಲೈನ್ ಸರ್ವಿಸ್ ಇವೆಲ್ಲ ಆಪ್ಷನ್ಸ್ ಇರ್ತವೆ. ಸೊ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಕಾಣಿಸ್ತಿದೆ, ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕ್ಲೈಮ್ ಫಾರ್ಮ್ 31, 19, 10C, 10D ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಫಿಲ್ ಮಾಡಬೇಕು. ಇಲ್ಲಿ ಲಾಸ್ಟ್ 4 ಡಿಜಿಟ್ ಅಂತ ಕಾಣಿಸುತ್ತೆ. ಆದರೆ ಈಗ ಫುಲ್ ನಂಬರ್ನ ಕೇಳುತ್ತೆ. ಅದು ಆದಮೇಲೆ ವೆರಿಫೈ ಅಂತ ಬಟನ್ ಇಟ್ಟು ನೆನ್ಪಿಟ್ಕೊಳ್ಳಿ. ಈ ನಂಬರು ಅದು ಕೇಳೋಂಥ, ಇಲ್ಲಿ HDFC ಬ್ಯಾಂಕ್ ಅಂತ ಕೇಳ್ತೈತಲ್ಲ, ಅದರದ್ದೇ ನಂಬರ್ನ ಇಲ್ಲಿ ಹಾಕಬೇಕು. ಅದು ಹಾಕಿದ್ಮೇಲೆ ವೆರಿಫೈ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಕ್ಲೈಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನಂಬರು ಎಲ್ಲ ನಿಮ್ಮ ಡೀಟೇಲ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವ ಥರ ಫಾರ್ಮ್ ಅಂತ ಇದೆ, ಇಲ್ಲಿ 31 ಫಾರ್ಮ್ ಅಂತ ಇರುತ್ತೆ. PF ಅಡ್ವಾನ್ಸ್ 31 ಫಾರ್ಮ್ 31 ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ರೀತಿ ಇಲ್ಲಿ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೇಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಓಕೆನಾ, ನೆಕ್ಸ್ಟ್ ಈ ಥರ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಸೆಲೆಕ್ಟ್ ಕ್ಲೇಮ್ ಆಪ್ಷನ್ ಅಂತ. ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಇರುತ್ತೆ. ಇದು ನಿಮ್ಮ ಆಪ್ಷನ್ನು. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಯಾರು ಸೆಲೆಕ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ.
ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಿ ಎಫ್ ಅಡ್ವಾನ್ಸ್ ಫಾರ್ಮ್ 31 ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸರ್ವಿಸ್, ನೀವು ಯಾವ್ದಾದ್ರು ಕೆಲಸ ಮಾಡ್ತಿರಲ್ಲ ಅದರಲ್ಲಿ ಸರ್ವಿಸ್ ಒಂದಕ್ಕಿಂತ ಹೆಚ್ಚಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ನೀವು ಯಾವ್ದರಿಂದ ತಗೊಬೇಕು ಅನ್ನೋದನ್ನ. ಅದನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಪರ್ಪಸ್ ಆಫ್ ವಿಚ್ ಅಡ್ವಾನ್ಸ್ ಈಸ್ ರಿಕ್ವೈರ್ಡ್, ಅಂದ್ರೆ ನೀವು ಏನಕ್ಕೆ ತಗೊಳ್ತಿದ್ರ ಅನ್ನೋದು ಇಲ್ಲಿ ಇರುತ್ತೆ. ಆಲ್ಮೋಸ್ಟ್ ಆಲ್ ಇಲ್ನೆಸ್ ಕೊಟ್ರೆ ಮೋಸ್ಟ್ ಆಫ್ ಪರ್ಸೆಂಟ್ ನಿಮಗೆ ಸಿಗುತ್ತೆ. ಮೋಸ್ಟ್ಲಿ 70% ವರೆಗೂ ಸಿಗ್ಬೋದು ಮೋಸ್ಟ್ಲಿ. ಅಮೌಂಟ್ ಆಫ್ ಅಡ್ವಾನ್ಸ್ ರಿಕ್ವೈರ್ಡ್, ಇಲ್ಲಿ ಎಲಿಜಿಬಲ್ ಎಷ್ಟು ಅಂತ ತೋರಿಸುತ್ತೆ, ನೀವು ಅದ್ರ ಮುಖಾಂತರ ನೋಡ್ಕೊಂಡು ಇಲ್ಲಿ ಎಂಟ್ರಿ ಮಾಡ್ಬೋದು. ಆಮೇಲೆ ಅಡ್ರೆಸ್ಸು ಎಲ್ಲ ಹೊಡೆದಾದ್ಮೇಲೆ ಆಧಾರ್ OTP ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ OTP ಹೊಡೀರಿ. OTP ಹೊಡೆದಾದ್ಮೇಲೆ ಸಬ್ಮಿಟ್ ಅಂತ ಒಂದು ಬರುತ್ತೆ, ಸಬ್ಮಿಟ್ ಮಾಡಾದ್ಮೇಲೆ ಮುಗೀತು. ಅಲ್ಲಿಗೆ ನಿಮ್ಮ PF ಅಡ್ವಾನ್ಸ್ ಅನ್ನೋದನ್ನ ನೀವು ಏನು ಅಪ್ಲೈ ಮಾಡ್ತೀರಾ. ಸೊ ಒಂದು 3 ದಿನದಿಂದ 28 ದಿನ ಒಳಗಡೆ ಬರುತ್ತೆ ನಿಮ್ಮ ಅಕೌಂಟ್ ಅದು. ಸೊ KYC ಏನನ್ನ ಮಾಡಿಸಿಲ್ಲ ಅಂದಿದ್ರೆ ಮಾಡ್ಕೊಳ್ಳಿ ಬೇಗ. ಇದಾದ್ಮೇಲೆ ನೆಕ್ಸ್ಟ್ ನಮಗೆ ವೋಟರ್ ಐ ಡಿದು ಮಾಡಿದ್ದೆ, ಅದು ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಸೊ ಅದನ್ನ ಇನ್ನೊಂದ್ಸತಿ ಮಾಡ್ಬೇಕಂತ ಅನ್ಕೊಂಡಿನಿ. ವೋಟರ್ ಐ ಡಿದು ಒಂದು ವಿಡಿಯೋ ಮಾಡೋಣ. ಸೊ ಯಾಕಂದ್ರೆ ಈ ಸದ್ಯಕ್ಕೆ SIR ಬರ್ತಿದೆ, ಅದರದ್ದು ಒಂದು ಆನ್ಲೈನಲ್ಲಿ ಮಾಡಬೇಕು. ಸೊ ನೀವೆಲ್ಲಾದ್ರೂ ಊರಿಗೆ ಹೋಗಿದ್ರೆ SIRನ ಆನ್ಲೈನಲ್ಲಿ ಕೂಡ ಮಾಡ್ಬೋದು. ನಾವು ಕೂಡ ಅದೇ ರೀತಿ ಮಾಡೋದು, ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಇದೀವಲ್ಲ. ಸೊ ನಮ್ಮೂರಲ್ಲಿಂದ ನಾವು ಆನ್ಲೈನಲ್ಲಿ ಮಾಡಿ ಬಿಡೋದು. ಈ ರೀತಿ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಗೈಸ್, ಇಲ್ಲಿವರೆಗೂ ನೋಡಿದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಬೇಕಂದ್ರೆ